ಎಲ್ಲರಿಗೂ ನಮಸ್ಕಾರ. ನನ್ನ 2ನೇ ದಿನದ ಯೂಟ್ಯೂಬ್ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ಶ್ರೀ ರಾಮೇಶ್ವರ ದೇವರ ರಥೋತ್ಸವ ಇನ್ನು ಕೆಲವೇ ಕ್ಷಣದಲ್ಲಿ ರಥೋತ್ಸವ ಪ್ರಾರಂಭಗೊಳ್ಳುತ್ತೆ. ಬನ್ನಿ ರಥೋತ್ಸವವನ್ನು ನೋಡೋಣ, ಕಣ್ತುಂಬಿಸ್ಕೊಳ್ಳೋಣ. ಭಾಳ ರಶ್ ಇದೆ, ಬನ್ನಿ ಹೋಗೋಣ. DYSP ಸರ್ ಅವರು ಕೂಡ ಈಗ ಆಗಮಿಸ್ತಿದ್ದಾರೆ. ನಮಸ್ಕಾರ. ಇವತ್ತು ನಮ್ಮೊಟ್ಟಿಗೆ ಇದೆ ನೋಡಿ ಪೊಲೀಸರು, ಎಲ್ಲರೂ ಕೂಡ ನಮಗೆ ಒಳ್ಳೆ ಸಪೋರ್ಟ್ ಮಾಡಿದ್ದಾರೆ. ಎಲ್ಲ ನಮಸ್ಕಾರ. ಸಪೋರ್ಟ್ ಮಾಡಿ ಬಂದ್ರಿ ಅಣ್ಣ. ಸ್ಪೆಷಲ್ ಅಲ್ಲ? ಹೌದು. ಓಕೆ, ಥ್ಯಾಂಕ್ ಯು. ಪೊಲೀಸ್ ಸಿಬ್ಬಂದಿಗಳೊಟ್ಟಿಗೆ ಮಾತಾಡಿ ತುಂಬ ಖುಷಿಯಾಯಿತು. ಅವರು ಕೂಡ ಒಳ್ಳೆ ರೆಸ್ಪಾನ್ಸ್ ಕೊಟ್ಟರು ನಮಗೆ. ಬನ್ನಿ ಮುಂದೆ ಹೋಗೋಣ. ಕೆಲಸಗಾರರ ಸಂಘ ಕಳೆದ 15 ವರ್ಷದಿಂದ ಮಧ್ಯೆ ನಡೆಸಿಕೊಂಡು ಬಂದಿರ್ತಾರೆ. ಬನ್ನಿ 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 ಬನ್ನಿ. ಫ್ರೀಯಾಗಿ ಮಜ್ಜಿಗೆ ಕುಡ್ಕೊಂಡು ಈಗ ಮುಂದೆ ಹೋಗ್ತಾ ಇದ್ದೀವಿ. ಮುಂದೆ ಹೋಗೋಣ ಬನ್ನಿ. ಜೋರಿದೆ ಬಿಸಿಲು, ಮಜ್ಜಿಗೆ ಒಂದು ಸ್ವಲ್ಪ ಕುಡಿದಿದ್ದಕ್ಕೆ ತಂಪಾಗ್ತಿದೆ. ಈಗ ಸೀದಾ ಮುಂದೋಗೋಣ. ಶ್ರೀ ರಾಮೇಶ್ವರ ದೇವರ ರಥೋತ್ಸವಕ್ಕೆ ಹಣ್ಣು ಕಾಯಿಗಳನ್ನು ಮಾರ್ತಾಯಿದ್ದಾರೆ. ಅಲ್ಲಿ ನೋಡಿ, ರಥೋತ್ಸವಕ್ಕೆ ರಥ ಸಿದ್ಧವಾಗಿದೆ. ಬನ್ನಿ ಸ್ವಲ್ಪ ಮುಂದೋಗೋಣ. ಇನ್ನು ಕೆಲವೇ ಕ್ಷಣದಲ್ಲಿ ರಥ ಹೊರಡಲಿದೆ. ಶ್ರೀ ರಾಮೇಶ್ವರ ದೇವರ ರಥೋತ್ಸವಕ್ಕೆ ಹಲವಾರು ಗಣ್ಯರು ಕೂಡ ಆಗಮಿಸಿದ್ದಾರೆ. ನೋಡಿ ಸ್ನೇಹಿತರೆ, ಈಗ ಏಣಿಯನ್ನು ತೆಗೆದಿದ್ದಾರೆ. ಇನ್ನು ಕೆಲವೇ ಕ್ಷಣದಲ್ಲಿ ಹಗ್ಗವನ್ನು ಕೂಡ ಕಟ್ಟಿ ಬಿಡ್ತಾರೆ. ಮಾನ್ಯ ಶಾಸಕರು 2025ನೇ ಸಾಲಿನ ಸತ್ಯಶೋಧ ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಿದ್ದಾರೆ. ಮಾನ್ಯ ಶಾಸಕರೊಟ್ಟಿಗೆ ಈಗ ನಾವು ಮಧ್ಯಾಹ್ನದ ಅನ್ನ ಪ್ರಸಾದವನ್ನು ಸ್ವೀಕರಿಸಲು ಹೋಗ್ತಾ ಇದ್ದೀವಿ. ನಿನ್ನೆ ಹಾಗೆ ಇವತ್ತು ಕೂಡ ನಮ್ಮ ಶಿವಣ್ಣವ್ರು ಸಿಕ್ಕಿದ್ರು, ನಮಗೆ ಒಳ್ಳೆ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ. ಸರ್, ಈ ಉರಿ ಬಿಸಿಲಲ್ಲೂ ಕೂಡ ತಾವೆಲ್ಲರಿಗೂ ಕೂಡ ಪಾನಕವನ್ನು ಹಂಚ್ತಾ ಇದ್ದೀರಾ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ನಾವು ಈಗ ಶುರು ಮಾಡಿ ಈಗ 3-4ನೇ ವರ್ಷ ಮಾಡ್ತಾ ಇದ್ವಿ. ಪ್ರತಿ ವರ್ಷನೂ ಮಾಡ್ತಾ ಇದ್ವಿ. ಒಂದು ಮಾಜಿ ಸೈನಿಕರ ಒಂದು ಇದೊಂದು ಸೇವೆ. ನಾವು ಅಲ್ಲೇ ರಿಟೈರ್ಡ್ ಆಗಿ ಬಂದು ಈಗಾಗಲೇ ಇದೊಂದು ವರ್ಷದಲ್ಲಿ ಒಂದಿನ, ಒಂದು 2 ಇವತ್ತು ನಾಳೆ 2 ದಿನ ಮಾಡ್ತಾ ಇದ್ದೀವಿ. ಜನಸೇವೆ. ಓಕೆ ಸರ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಲ್ಲಿ ನೋಡಿ, ಎಲ್ಲ ಭಕ್ತಾದಿಗಳು ರಥೋತ್ಸವವನ್ನು ಮುಗಿಸಿ ಈಗ ಇಲ್ಲಿ ಎಲ್ಲರೂ ಅನ್ನ ಪ್ರಸಾದಕ್ಕಾಗಿ ಎಲ್ಲ ಭಕ್ತಾದಿಗಳು ಬರ್ತಾ ಇದ್ದಾರೆ. ಎಲ್ಲ ರಾಮೇಶ್ವರನ ಭಕ್ತಾದಿಗಳು ರಥಕ್ಕೆ ಹಣ್ಣು ಕಾಯನ್ನು ಮಾಡಿಸ್ತಾ ಇದ್ದಾರೆ. ಈಗ ರಥವು ಈಗ ರಾಮಚಂದ್ರಪುರ ಮಠದ ಮುಂದೆ ಬಂದು ನಿಂತಿದೆ. ಬಹಳ ಕಡೆಯಿಂದ ಭಕ್ತಾದಿಗಳು ಬಂದು ರಥಕ್ಕೆ ಹಣ್ಣುಕಾಯನ್ನು ಮಾಡಿಸಿದ್ದಾರೆ. ಇದರ ಒಂದು ದೊಡ್ಡ ಸಾಲೆ ಇಲ್ಲಿ ತುಂಬಿ ಹೋಗಿದೆ. ಜನರು ಬರಲಿಕ್ಕೆ ಓಡಾಡಲಿಕ್ಕೆ ಕೂಡ ಆಗ್ತಿಲ್ಲ, ಅಷ್ಟೊಂದು ಜನ ತುಂಬಿಕೊಂಡಿದ್ದಾರೆ. ಈಗ ನಾನು ರಥೋತ್ಸವದಿಂದ ಮುಂದೆ ಬಂದು ಮತ್ತೆ ಪೇಟೆ ಕಡೆ ಹೊರಡ್ತಾ ಇದ್ದೀನಿ. ಎಲ್ಲ ಪುಟ್ಟ ಮಕ್ಕಳು ಇಷ್ಟಪಡುವ ಮಕ್ಕಳ ಆಟಿಕೆಗಳು ನೋಡಿ ಎಷ್ಟು ಸುಂದರವಾಗಿ ಜೋಡಿಸಿಟ್ಟಿದ್ದಾರೆ. ಅಲ್ಲಿ ಇಲ್ಲಿ ಹೋಗಿ ಯಾವುದಾದ್ರು ಜ್ಯೂಸ್ ಕುಡಿಯೋಕ್ಕಿಂತ ಕಬ್ಬಿನಲ್ಲನ್ನು ಕುಡ್ಕೊಂಡು ಸೀದಾ ಮನೆಗೆ ಹೋಗೋಣ.
ಕಬ್ಬಿನ ಹಾಲನ್ನ ಕುಡ್ಕೊಂಡು ಈಗ ಸೀದಾ ಮನೆ ಕಡೆ ಹೋಗ್ತಾ ಇರೋಣ. ಇಲ್ಲಿಗೆ ರಥೋತ್ಸವದ ಮೊದಲನೇ ರೌಂಡನ್ನು ಮುಗಿಸಿ ಹೋಗ್ತಾ ಇದ್ದೀನಿ. ಮತ್ತೆ 2ನೇ ರೌಂಡಿಗೆ ಸಿಗೋಣ. ಎಲ್ರಿಗೂ ಕೂಡ ನಮ್ಮ ರಥೋತ್ಸವದ 2ನೇ ರೌಂಡ್ಗೆ ಸ್ವಾಗತ ಸುಸ್ವಾಗತ. ನೋಡಿ, ರಥೋತ್ಸವದ ಮೆರವಣಿಗೆ ಈಗ ಪೇಟೆಗೆ ಆಗಮಿಸಿದೆ. ಚಂಡೆಯ ಮೂಲಕ ಹಲವಾರು ವೇಷಭೂಷಣಗಳು ಚಂಡೆಯ ಮೂಲಕ ರಥ ಆಗಮಿಸ್ತಾ ಇದೆ. ರಥೋತ್ಸವದೊಂದಿಗೆ ಎಲ್ಲ ಗಣ್ಯರು ಕೂಡ ಆಗಮಿಸ್ತಾ ಇದ್ದಾರೆ. ಬನ್ನಿ, ನಾವು ಕೂಡ ಅವರೊಟ್ಟಿಗೆ ಸೇರ್ಕೊಳ್ಳೋಣ. ಶ್ರೀಕಾಂತ್ ಬ್ಲಾಗ್ಸ್ ಅಂತ ಒಂದು ಯೂಟ್ಯೂಬ್ ಚಾನೆಲ್ ಪ್ರಾರಂಭ ಆಗಿರ್ತಕ್ಕಂಥದ್ದು ಸಂತೋಷ ಸಂಗತಿ. ಇತ್ತೀಚಿನ ದಿವಸದಲ್ಲಿ ಯೂಟ್ಯೂಬ್ ನಲ್ಲಿ ಅನೇಕ ಮಾಹಿತಿಗಳನ್ನ ನೋಡುಗರಿಗೆ ಮುಗಿಸ್ತಾ ಇರುವಂತಹದ್ದು. ಇದರಲ್ಲಿ ತೀರ್ಥಹಳ್ಳಿ ಪ್ರಾರಂಭ ಆಗಿರ್ತಕ್ಕಂಥ ಈ ನೂತನ ಚಾನಲ್ ವಿಶೇಷವಾಗಿ ಶ್ರೀಕಾಂತ್ ಅವರಿಗೆ ಒಳ್ಳೇದಾಗ್ಲಿ. ಈ ಚಾನಲ್ ಸರ್ವಜನರ ಚಾನಲ್ ಆಗ್ಲಿ, ಜನಮುಖಿಯಾಗಿ ಕೆಲಸ ಮಾಡ್ಲಿ, ಸುದ್ದಿಗಳನ್ನ ಸದಾಕಾಲ ಒದಗಿಸ್ತಾ ಇರ್ಲಿ ಅಂತ ನಾನು ಚಾನಲ್ಗೆ ಶುಭ ಹಾರೈಸುತ್ತೇನೆ. ಧನ್ಯವಾದಗಳು. ನನ್ನ ಈ ಚಾನಲ್ ಬಗ್ಗೆ ಹಿತನುಡಿಗಳನ್ನು ನೀಡಿದ ಮಾನ್ಯ ಶಾಸಕರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಎಲ್ಲರೊಂದಿಗೆ ಘೋಷಣೆಯನ್ನು ಹಾಕಿ ಒಂದು ಫೋಟೋವನ್ನು ತಕೊಂಡು ಬಂದ್ವಿ. ಮುಂದೆ ನಮ್ಮ DYSP ಸರ್ ಅವರು ಕೂಡ ಸಿಕ್ಕಿದ್ರು. ಅವರೊಟ್ಟಿಗೆ ಒಂದು ವಿಡಿಯೋನ ಮಾಡ್ಕೊಂಡ್ವಿ. ತಾಯಿ ಕ್ಷೀರಚ್ಛೇದನ ಮಾಡಿ ಎಲ್ಲಿನ ಪಾಪವನ್ನ ಪರಿಹಾರ ಮಾಡೋದಕ್ಕೆ ಇದಕ್ಕೆ ಬರ್ತಾನೆ. ತಡದಲ್ಲಿ ಆ ಪಾಪ ಪರಿಹಾರ ಹಾಗಾಗಿ 7 ವರ್ಷ ಜಾತ್ರೆ. ನಾವ್ಯಾರು ಸಣ್ಣ ಪುಟ್ಟ ತಪ್ಪುಗಳನ್ನ ಮಾಡಿದ್ರೆ ತಪ್ಪುಗಳನ್ನ ಶ್ರೀ ರಾಮೇಶ್ವರ ಕ್ಷಮಿಸ್ತಾನೆ ಅಂತ ಸರಿ, ಧನ್ಯವಾದಗಳು. ಶಾಸ್ತ್ರಿಜಿ ಅವ್ರ ಹತ್ರ ಒಂದಿಷ್ಟು ಇನ್ಫಾರ್ಮೇಷನ್ನ ಕೇಳಿ ಮುಂದೆ ಬರ್ತಾಯಿದ್ದೀವಿ. ಇಲ್ಲಿ ನೋಡಿ, ಅದ್ಭುತವಾಗಿ ಪೇಂಟ್ ಮಾಡಿದ್ದಾರೆ. ಅಭಿರಾಮನ್ ಅವರು ಈ ಒಂದು ಅದ್ಭುತವಾದಂಥ ಪೇಂಟನ್ನು ಮಾಡಿದ್ದಾರೆ. ಕೊನೆಯದಾಗಿ ದೇವರಿಗೆ ನಮಸ್ಕರಿಸಿ, ರಥವನ್ನು ನಮಸ್ಕರಿಸಿ ಅಲ್ಲಿಂದ ಮುಂದೆ ಹೋಗೋಣ. 2ನೇ ದಿನದ ಈ ಒಂದು ಅದ್ಭುತವಾದಂತಹ ಒಂದು ಜಾತ್ರೆಯನ್ನು ಮುಗಿಸಿ ಈಗ ಮತ್ತೆ ಪೇಟೆ ಕಡೆ ಹೋಗ್ತಾ ಇದ್ದೀವಿ. ಸರ್ ನಮಸ್ತೆ. ತೀರ್ಥಹಳ್ಳಿ ಜಾತ್ರೆ ಬಗ್ಗೆ ಏನ್ ಹೇಳ್ತೀರಾ? ನಾವು ಸುಮಾರು ವರ್ಷ ನೋಡ್ತಾ ಬಂದಿದ್ದೇವೆ. ಅಂದ್ರೆ ಯಲ್ಲಮ್ಮಸ ಜಾತ್ರೆ ಅಂತ ಎಲ್ಲರೂ ಹೇಳ್ತಾರೆ. ಹೌದು. ಹಾಗಾಗಿ ಏನ ಹೇಳ್ಬೇಕಂದ್ರೆ ಹೊಸ ವರ್ಷ ಟೈಮಲ್ಲಿ ಬಂದಿದೆ. ಈ ಸರಿ ಒಂಥರ ಡಬಲ್ ಧಮಾಕನ್ ಅಂತ ಹೇಳ್ಬೋದು. ಚೆನ್ನಾಗಿದೆ. ಇಲ್ಲಿಗೆ ನನ್ನ 2ನೇ ದಿನದ ವ್ಲಾಗ್ ಕೂಡ ಮುಕ್ತಾಯವಾಗಿದೆ. ನಾಳೆ ಕೂಡ ಇದೇ ರೀತಿಯ ವ್ಲಾಗ್ ಬರುತ್ತೆ. ದಯವಿಟ್ಟು ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು.